ಇದು ಸಮಸ್ಯೆ ಆಗ್ತಾ ಇದೆ. ಭಾರತದಲ್ಲಿ ವಿದ್ಯಾವಂತರಾಗ್ಬಿಟ್ಟು ಅನ್ನೋ ಕಾರಣಕ್ಕೆ ನಾನು ಡಿಗ್ರಿ ಓದ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಅಗ್ರಿಕಲ್ಚರ್ ಮಾಡೋದಿಲ್ಲ. ನಾನು ಪಿಜಿ ಓದ್ಕೊಂಡಿದ್ದೀನಿ ಅನ್ನೋ ಮಾತ್ರಕ್ಕೆ ಅಗ್ರಿಕಲ್ಚರ್ ಮಾಡೋದಿಲ್ಲ. ನಾನು ಪಿಜಿ ಓದ್ಕೊಂಡಿದ್ದೀನಿ ಅನ್ನೋ ಮಾತ್ರಕ್ಕೆ ಹೋಟೆಲಲ್ಲಿ ಕೆಲಸ ಮಾಡೋದಿಲ್ಲ. ನಾನು ಡಿಗ್ರಿ ಓದ್ಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ಇಂಥ ಕೆಲಸ ಮಾಡಬಾರ್ದು. ಈ ಥರದ್ದು ಬಂದ್ಬಿಟ್ಟಿದೆ ನಮ್ಮ ಮೈಂಡ್ ಸೆಟ್ ಅಲ್ಲಿ. ಇಲ್ಲಿ ಕೆಲಸ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ, ನನಗೆ ಅರ್ನಿಂಗ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಬೇಕು. ಇಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಪಿಜಿ ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ. ಭಾರತದಲ್ಲಿ ಸುಮಾರು ಜನದ ಸಮಸ್ಯೆ. ಸ್ಪರ್ಧಾರ್ಥಿಗಳು ಎಚ್ಚೆತ್ತುಕೊಳ್ಳಿ, ನಾನೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತಿದೆ, ವಿಲೇಜ್ ಅಕೌಂಟೆಂಟ್ ಕಾಲ್ಫರ್ ಆಗಿದೆ. 1000 ಪೋಸ್ಟ್ಗಳಿದ್ದಾವೆ. ಈಗಾಗಲೇ 9 ಲಕ್ಷ ಅಪ್ಲಿಕೇಶನ್ ಹೋಗಿದೆ. ಎಷ್ಟು ಕಾಂಪಿಟೇಷನ್ ಇದೆ. ಅದಕ್ಕೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೇನೆ, ತುಂಬ ದುಃಖದಿಂದನೂ ಹೇಳ್ತೇನೆ, ನಂತರ ನಿಮ್ಮ ಮೇಲೆ ಕಾಳಜಿಯಿಂದನೂ ಹೇಳ್ತೇನೆ. ಏನಪ್ಪ ಅಂದರೆ, ನೀವು ಈಗಿರುವಂಥ ಹೆವಿ ಕಾಂಪಿಟೇಷನಲ್ಲಿ ಅಲ್ಲಿಗೆ 1000 ಪೋಸ್ಟ್ಗೆ 9 ಲಕ್ಷ ಜನ ಅಂದರೆ ಒಂದು ಪೋಸ್ಟ್ಗೆ ಎಷ್ಟು ಜನ ಆಗ್ತಾರೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ. ಅಷ್ಟು ಜನರನ್ನು ಸೋಲಿಸಿ ನೀವು ಹುದ್ದೆ ಪಡ್ಕೊಳ್ಳುವಂಥ ಸಾಮರ್ಥ್ಯ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಮಾತ್ರ ಈ ಫೀಲ್ಡಲ್ಲಿ ಇರಿ. ಇಲ್ಲಾಂದ್ರೆ ದಯವಿಟ್ಟು ಈ ಓದೋದನ್ನು ಬಿಟ್ಟು ಯಾವುದಾದ್ರೂ ಒಂದು ಕೆಲಸ ಹುಡುಕೊಳ್ಳಿ. ಯಾವುದಾದ್ರೂ ಕೆಲಸ. ನಾವು ಹೀಗೆ ಸುಮ್ಮನೆ ಇರೋದಕ್ಕಿಂತ ಇನ್ನು 5 ವರ್ಷ ಓದ್ಕೊಂಡು ಇದ್ಬಿಟ್ಟು, ಇನ್ನು 10 ವರ್ಷ ಓದ್ಕೊಂಡು ಇದ್ಬಿಟ್ಟು ಅನಂತರ ಇಲ್ಲಿ ಜಾಬ್ ತಗೊಳ್ಳೋಕ್ಕಾಗಿಲ್ಲ. ಯಾಕಂದ್ರೆ ಕೆಲವರು ಐಕ್ಯೂ ಪವರ್ ಬೇರೆ ಇರುತ್ತೆ, ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಪವರ್ ಬೇರೆ ಇರುತ್ತೆ, ಕೆಲವರು ಅಪ್ಲಿಕೇಶನ್ ಲೆವೆಲ್ ಬೇರೆ ಇರುತ್ತೆ. ಇವೆಲ್ಲವೂ ಇರೋದ್ರ ಮಾತ್ರ ಇಲ್ಲಿ ಸಕ್ಸಸ್ ಆಗಕ್ಕೆ ಆಗ್ತಾ ಇರೋದು. ಸುಮ್ಮನೆ ಲಾಟ್ರಿ ಬರ್ದಂಗೆ ಆಗ್ತೀವಿ ಅಂದ್ರೆ ಆಗೋದಿಲ್ಲ. ಏನೋ ಒಂದು ಕೋಚಿಂಗ್ ಸೆಂಟರ್ ಹೋಗ್ಬಿಟ್ಟು ನಾನು 2 ವರ್ಷದಿಂದ ಕೋಚಿಂಗ್ ಸೆಂಟರ್ ಹೋಗ್ತಾ ಇದ್ದೀನಿ ಅಥವಾ 2 ವರ್ಷದಿಂದ ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ಇದ್ದೀನಿ ಆಗ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಈಗ 3-4 ಎಕ್ಸಾಮ್ಗಳನ್ನು ನೋಡಿದ ತಕ್ಷಣ ನಿಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳಿ. ಈ ಕಾಂಪಿಟೇಷನ್ ಅಲ್ಲಿ ಈ ಇದರಲ್ಲಿ ನಾನು ಇರ್ತೀನಿ ಅನ್ನೋದಾದ್ರೆ ಮಾತ್ರ ಇದ್ರಲ್ಲಿ ಹೋಗಿ, ಇಲ್ಲಾಂದ್ರೆ ಬೇಡ. ನಾನು ಬೆಂಗಳೂರಲ್ಲಿ ಸುಮಾರು ಕಡೆ ಸುತ್ತಾ ಇರ್ತೇನೆ. ಇಲ್ಲಿ ಕೆಲಸಕ್ಕಾಗಿ ಬೇಕಾಗಿದೆ ಅಂತ ಮೆಡಿಕಲ್ ಸ್ಟೋರಲ್ಲಿ ಕೆಲಸಕ್ಕೆ, ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ, ಪಾರ್ಸಲ್ ಮಾಡೋಂಥವ್ರು ಕೆಲಸಕ್ಕೆ ಬೇಕಾಗಿದೆ ಅಂತ ಬೇರೆ ಬೋರ್ಡ್ಗಳಿದೆ. ತಪ್ಪೇನಿಲ್ಲ. ಡಿಗ್ರಿ ಮಾಡಿದ್ವಿ ಅಂತ ಮಾತ್ರಕ್ಕೆ ನಾವೇನು ಸೊಫಿಸ್ಟಿಕೇಟೆಡ್ ಜಾಬ್ಗಳನ್ನೇ ಮಾಡಬೇಕು, ಗ್ರೂಪ್ ಬಿ ಜಾಬ್ಗಳನ್ನೇ ಮಾಡಬೇಕು, ವೈಟ್ ಕಲರ್ ಜಾಬ್ಗಳನ್ನೇ ಮಾಡಬೇಕು ಅನ್ನೋದು ದೊಡ್ಡ ತಪ್ಪಾಗುತ್ತೆ. ಅದು ನೀವು ಸಂಪಾದಿಸಿಕೊಂಡು ಅಲ್ಲಿ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದೆ, ನಮ್ದೇನು ಅಭ್ಯಂತರ ಇಲ್ಲ. ಅದಿಲ್ಲ ಅನ್ನೋದಾದ್ರೆ ದಯವಿಟ್ಟು ಇವತ್ತಿನಿಂದಲೇ ಇಲ್ಲಿ ಬಿಟ್ಬಿಡಿ. ಯಾರು ಅರ್ಧಂಬರ್ಧ ಇದ್ದೀರಿ, ಸುಮ್ಮನೆ ಒಂದು ಎಫರ್ಟ್ ಆಗ್ತೀರಿ ಅಂತ ತಂದೆ ತಾಯಿಗಳ ದುಡ್ಡನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೋಚಿಂಗ್ ಸೆಂಟರ್ಗೆ ಹಾಕಿ, ನೆಟ್ ಹಾಕಿ, ಮೊಬೈಲ್ ತೆಗೆದುಕೊಂಡು ಇವುಗಳನ್ನು ನೋಡಿಕೊಂಡು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಅರ್ನ್ ಮಾಡ್ತಾ ಕಲೀರಿ, ಅರ್ನ್ ಮಾಡ್ತಾ ಕಾಂಪೀಟ್ ಮಾಡಿ. ಆ ಥರ ಆಗೋದಾದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ವೇಸ್ಟ್ ಆಗಬೇಡಿ. ಭಾರತದಲ್ಲಿ ಎಷ್ಟಿದೆ ಗೊತ್ತಾ ವಿದ್ಯಾವಂತ ನಿರುದ್ಯೋಗಿಗಳು. ಅದೇ ರೈತರ ಮಕ್ಕಳ ನಿರುದ್ಯೋಗಿಗಳು ಬರೋದಿಲ್ಲ, ಅವ್ರಿಗೆ ಏನೋ ಕೆಲಸ ಸಿಗುತ್ತೆ, ಏನೋ ಒಂದು ಕೆಲಸ ಮಾಡ್ತಾರೆ. ಈಗ ಎಜುಕೇಶನ್ ಪಡ್ಕೊಂಡಿರೋರು ಬೇರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಎಜುಕೇಶನ್ ಸುಮಾರು ಜನ ಆರ್ಟ್ಸ್ ಅಂತ ತೆಗೆದುಕೊತೀವಿ, ಸುಮಾರು ಜನ ಸೈನ್ಸ್ ಅಂತ ತೆಗೆದುಕೊತೀವಿ. ಕಾಮರ್ಸ್ ಅವರೆಲ್ಲ ಕಂಪನಿಗಳಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಆರ್ಟ್ಸ್ ಅವರು ತುಂಬಾ ಈ ಥರದ ವಿಚಾರದಲ್ಲಿ ಲಾಸ್ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಎಚ್ಚೆತ್ಕೊಂಡು ಆ ಒಂದು ಏನು ನಿರುದ್ಯೋಗಿ ಒಂದು ಇದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನೀವು ನಿಂತ್ಕೊಳ್ಳಿ. ILO ಮತ್ತು IHD ಒಂದು ವರದಿಯನ್ನು ಕೊಟ್ಟಿದೆ. ಅದರ ವರದಿ ಪ್ರಕಾರ ಭಾರತಕ್ಕೆ ಸಂಬಂಧಪಟ್ಟಂತೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ 2024 ಒಂದು ಇದಕ್ಕೆ ಅನ್ವಯ ಆಗುವಂತೆ ಕೊಟ್ಟಿದೆ. ಇಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳು, ಅವಿದ್ಯಾವಂತರಲ್ಲ, ಎಜುಕೇಶನ್